ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ನಾನಿವತ್ತು ಲೈವ್ ಬಂದಿರುವಂತಹ ವಿಚಾರ ಈಗಾಗಲೇ ಏನು ಸಾಕಷ್ಟು ಸುದ್ದಿ ಆಗ್ತಿರುವಂತಹ ವಿಚಾರವೇ. ಏನು ಇಸ್ರೇಲ್, ಇರಾನ್, ಅಮೆರಿಕ ದೇಶಗಳು ಒಂದು ರೀತಿ ಯುದ್ಧ ಘೋಷಣೆ ಮಾಡಿ ಆ ಭಾಗದಲ್ಲಿ ಯುದ್ಧ ನಡೀತಾ ಇರುವಂತಹ ಕಾರಣದಿಂದಾಗಿ ಇಡೀ ದೇಶಾದ್ಯಂತ ಈಗಾಗಲೇ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದ್ವು, ಆ ಪ್ರಾಡಕ್ಟ್ಸ್ಗಳ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರ ಮೊದಲನೇ ಹಂತದ ಒಂದು ಎಫೆಕ್ಟ್ಸು ಈಗ ನಮ್ಗೆ ಆಲ್ರೆಡಿ ಶುರುವಾಗಿರುವಂಥದ್ದು. ಏನು ಅಂದರೆ ಏನು ಬಹಳ ಮುಖ್ಯವಾಗಿ ನಮ್ಗೆಲ್ರಿಗೂ ಬೇಕಾಗಿರುವಂಥ ಎಲ್ ಪಿ ಜಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಏನು ಬಹಳ ಮುಖ್ಯವಾಗಿ ಹೋಟೆಲ್ನವರು ಬಳಸ್ತಾ ಇದ್ರು, ಮತ್ತೆ ಈ ಥರದ್ದು ಕ್ಯಾಟ್ರಿಂಗ್ ಇಂಡಸ್ಟ್ರಿಯವರು ಎಲ್ಲೆಲ್ಲಿ ಅಡುಗೆ ಮಾಡೋದಕ್ಕೆ ಅಥವಾ ಬೆಂಕಿಯನ್ನು ಬಳಸಿ ಮಾಡ್ತಕ್ಕಂಥ ಕೈಗಾರಿಕೆಗಳಿಗೆ ಹಲವಾರು ಕಡೆಗಳಲ್ಲಿ ಈ ಥರದ್ದು ಒಂದು ಇದಕ್ಕೆ ಏನು ಇದ್ರ ಮೇಲೆ ಡಿಪೆಂಡೆನ್ಸಿ ಇದ್ದಂಥದ್ದು. ಈಗ ಅಲ್ಲಿ ಯುದ್ಧ ನಡೀತಾ ಇದೆ, ಹಾಗಾಗಿ ಸರಬರಾಜು ಆಗ್ತಾ ಇಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಏನು ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇಲ್ಲ ಅಂತ ಹೇಳಿ, ಗ್ಯಾಸ್ ಬರ್ತಾ ಇಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಏನು ಡೊಮೆಸ್ಟಿಕ್ ಮನೆ ಗೃಹ ಬಳಕೆಗೆ ಗ್ಯಾಸ್ ಅನ್ನ ಉಳಿತಾಯ ಮಾಡ್ಕೋಬೇಕು, ಮತ್ತೆ ಅದನ್ನ ಶೇಖರಿಸಿಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈಗ ಕಮರ್ಷಿಯಲ್ ಗ್ಯಾಸ್ಗಳು ಏನಿದ್ದು ಬಳಸೋದಕ್ಕೆ ಒಂದು ವ್ಯವಸ್ಥೆ ಇತ್ತು, ಚಾನಲ್ ಇತ್ತು, ಡಿಸ್ಟ್ರಿಬ್ಯೂಷನ್ ಚಾನಲ್. ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಈಗ ಬಂದ್ ಮಾಡಲಾಗಿದೆ. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳಂತೂ ಎಲ್ಲೂ ಸಿಗ್ತಾ ಇಲ್ಲ, ಬ್ಲಾಕು ಸಿಗ್ತಾ ಇಲ್ಲ, ವೈಟು ಸಿಗ್ತಾ ಇಲ್ಲ, ಏನೇನು ಸಿಗ್ತಾ ಇಲ್ಲ. ಬಹುತೇಕ ಹೋಟೆಲ್ಗಳು ಈಗ ಮುಚ್ಚಿರೋ ಹಂತಕ್ಕೆ ಏನು ಬಂದಿರೋದಲ್ಲ, ಬಹುತೇಕ ಹೋಟೆಲ್ಗಳು ಮುಚ್ಚಿದಾವೆ. ಉಳಿದ ಗ್ಯಾಸ್ ಅನ್ನ ಬಳಸಿ ಕೆಲವೊಂದು ಹೋಟೆಲ್ಗಳು ಏನು ಲಿಮಿಟೆಡ್ ಒಂದಷ್ಟು ಮಿತಿ ಹಾಕೊಂಡು ಕೆಲವು ಏನು ಮೆನುನ ಇಟ್ಕೊಂಡು ನಡೆಸ್ತಾ ಇದ್ದಾವೆ. ಇನ್ನೊಂದಷ್ಟು ಹೋಟೆಲ್ಗಳು ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡ್ತಾ ಇದ್ದಾವೆ. ಆದ್ರೂ ಕೂಡ ಜನರ ಏನು ಎಷ್ಟೆಲ್ಲ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಲಕ್ಷ ಜನರಿಗೆ ಆಹಾರವನ್ನು ಒದಗಿಸ್ತಾ ಇದ್ದಂತ ಹೋಟೆಲ್ಗಳು ಇವತ್ತು ಶೇಕಡ 25% ಪ್ರೊಡಕ್ಟಿವಿಟಿ ಅಲ್ಲಿ ಬರ್ತಾ ಇದ್ರೆ ಹೆಚ್ಚು ಅಂತ ಹೇಳಿ ನನಗೆ ಒಬ್ಬ ಹೋಟೆಲ್ ಮಾಲೀಕನಾಗಿ ನನಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ನಾವೇ ಒಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಹಿಂದೆ ಮಾಡ್ತಾ ಇದ್ದಂತ ಎಲ್ಲ ಅಷ್ಟು ಅಡುಗೆನ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಇವತ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ನಮ್ದು 2 ಹೋಟ್ಲಿದೆ, ಒಂದು ಹೋಟ್ಲಿಗೆ ಕ್ಯಾಟ್ರಿಂಗ್ ಮಾಡ್ತಾ ಇದ್ವಿ, ಅಲ್ಲಿ ಕ್ಯಾಟ್ರಿಂಗ್ ಮಾಡೋದು ಒಂದೂವರೆಗಿನ ಕಡಿಮೆ ಸಮಯಕ್ಕೆ ನಾವು ಅಲ್ಲಿ ತಗೊಂಡೋಗೋದಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆಯಿಂದನೂ ಒಲೆ ಹಚ್ಚಿ ಸೌದೆ ಬಳಸಿ ಅಡುಗೆ ಮಾಡ್ತಾ ಇದ್ರು. ಬಹಳ ದೊಡ್ಡ ಸಮಸ್ಯೆ ಇವತ್ತು ಸೃಷ್ಟಿಯಾಗಿದೆ ಇಡೀ ದೇಶಾದ್ಯಂತ. ಹಲವಾರು ರಾಜ್ಯಗಳಲ್ಲಿ, ಬಹುತೇಕ ರಾಜ್ಯಗಳಲ್ಲಿ, ಸುಮಾರು 15-20 ರಾಜ್ಯಗಳಲ್ಲಿ ಇವತ್ತು ಈ ತರದ್ದು ಒಂದು ಸಿಲಿಂಡರ್ದು ಕ್ರೈಸಿಸ್ ಆಗಿದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜನರು ಪರದಾಡ್ತಾ ಇದ್ದಾರೆ. ಅಕ್ಷರಶಃ ಒಂದು ಬಹಳ ದೊಡ್ಡ ಒಂದು ಇಂಡಸ್ಟ್ರಿ ಏನು ಹೋಟೆಲ್ ಇಂಡಸ್ಟ್ರಿ, ಅದರಿಂದ ಹಲವಾರು ತರಹದ ಪರಿಣಾಮಗಳು. ಹೋಟೆಲ್ ಇಂಡಸ್ಟ್ರಿಗೆ ಏನಾದರೂ ಎಫೆಕ್ಟ್ ಆದ್ರೆ ಅದರಿಂದ ಉಂಟಾಗುವಂತ ಸಮಸ್ಯೆಗಳು, ಬಹಳ ದೊಡ್ಡ ಸಮಸ್ಯೆಗಳು ಉಂಟಾಗ್ತವೆ. ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗ್ತದೆ. ಜನರು ಆಚೆ ಕಡೆ ಹೋಗಿ ವ್ಯವಹಾರ ಮಾಡೋದಕ್ಕೆ, ಓಡಾಟ ಮಾಡೋದಕ್ಕೆ ಇವೆಲ್ಲವೂ ಸಮಸ್ಯೆಗಳು ಉದ್ಭವಿಸ್ತವೆ. ಈಗಾಗಲೇ ಆ ತರದ್ದು ಒಂದು ಸಮಸ್ಯೆ ಶುರುವಾಗಿದೆ. ಜನರು ನಿಜಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ನನಗೆ ಬೇಸರ ಆಗ್ತಾ ಇರೋದು ಜವಾಬ್ದಾರಿ ಇರುವಂತಹ ರಾಜಕೀಯ ಪಕ್ಷಗಳು ಏನು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅಂತ ಇದ್ದಾವೆ. ಇವರು ಯಾವ ರೀತಿಯಾದಂತಹ ಒಂದು ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಅಪಾಪಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲೂ ತನ್ನ ದೇಶದ ರಾಜ್ಯದ ಜನರು ತೀರಾ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಇವರು ಪ್ರಾಮಾಣಿಕವಾಗಿ ನಡ್ಕೊಂತಾ ಇಲ್ಲ, ಸತ್ಯವನ್ನ ಹೇಳ್ತಾ ಇಲ್ಲ ಜನರಿಗೆ. ಇವತ್ತೇನೋ ಒಂದು 3-4 ದಿವಸ ಆಲ್ರೆಡಿ ಈ ಸಮಸ್ಯೆ ಎದುರಾಗಿದೆ. ಇದೇ ಸಮಸ್ಯೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದಂತಹ ಏನು ಬಹಳ ದೊಡ್ಡ ಸಮಸ್ಯೆಗಳು ಏನು ಉದ್ಭವಿಸ್ಲಿವೆ, ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಇಲ್ಲ. ಅಂತಹ ಸಮಸ್ಯೆಗಳನ್ನ ತಡೆಯೋದಿಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ಇವರು ಜಾರಿ ಮಾಡ್ತಾ ಇಲ್ಲ. ಇದು ಯಾವುದನ್ನೂ ಮಾಡದಲೆ ಆ ಕಡೆ ಕೇಂದ್ರ ಸರ್ಕಾರ ತನಗಾಗ್ತಾ ಇರ್ತಕ್ಕಂತ ಏನು ರಾಜಕೀಯ ನಷ್ಟವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸುಳ್ಳುಗಳನ್ನ, ಪೆಟ್ರೋಲ್ ಬರ್ತಾ ಇದೆ, ಬಂತು, ಏನು ಹರ್ಮುಜ್ ಜಲಸಂಧಿಯಲ್ಲಿ ಈಗ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ನಮ್ಗೆ ಇಂಡಿಯನ್ ಬಾವುಟ ನೋಡ್ಬಿಟ್ಟು ಅವ್ರು ನಮ್ಮನ್ನ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅನ್ನುವಂತ ಸುಳ್ಳನ್ನ ಹೇಳ್ತಾ ಇರುವಂತದ್ದು. ಇವತ್ತು ನಾಳೆ ಬಂದ್ಬಿಡ್ತು ಏನು LPG, ಪೆಟ್ರೋಲ್, ಡೀಸೆಲ್ ಎಲ್ಲ ಹೇರಳವಾಗಿ ಸಿಗುತ್ತೆ, ಏನೇನೋ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹಸಿ
ಸುಳ್ಳುಗಳನ್ನ ಹೇಳ್ತಾ ಇರುವಂತದ್ದು. ಇಂತಹ ಒಂದು ಬಹಳ ದೊಡ್ಡ ಸಮಸ್ಯೆ ಎದುರಾಗಿರುವಂತಹ ಕಾಲದಲ್ಲೂ ಕೂಡ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ತನ್ನ ರಾಜಕೀಯ ನಷ್ಟವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ತರದ ಹಸಿ ಸುಳ್ಳುಗಳನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇಷ್ಟು ದೊಡ್ಡ ಸಮಸ್ಯೆ ಆದಾಗ್ಲೂ ಯಾವುದೇ ಮೆಜರ್ಸ್ ನ ಕೇಂದ್ರ ಸರ್ಕಾರ ತೆಗೆದುಕೋತಾ ಇಲ್ಲ. ಈ ಕಡೆ ರಾಜ್ಯ ಸರ್ಕಾರ ಏನಿದೆ, ಇವ್ರಂತೂ ಇನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಏನು ಒಂದ್ ರೀತಿನಲ್ಲಿ ಇಲ್ಲಿಯ ಜನರು ನಾಶ ಆದ್ರೂ ಪರವಾಗಿಲ್ಲ, ಹಾಳಾದ್ರೂ ಪರವಾಗಿಲ್ಲ, ಜನರಿಗೆ ಏನೇನು ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾವು ಮಾತ್ರ ಈ ಸಂದರ್ಭವನ್ನ, ಇಂತಹ ಒಂದು ಕಂಡವ್ರ ಮನೆಗೆ ಬೆಂಕಿ ಬಿದ್ದಾಗ ಗಳ ಇರಿಯುವಂತಹ ಕೆಲಸವನ್ನ ಇವತ್ತು ಅಕ್ಷರಶಃ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಜನ ಹೋಟೆಲ್ ಅಲ್ಲಿ ಅಥವಾ ಇನ್ನೊಂದು PG ಅಲ್ಲಿ ಮತ್ತೆ ಬೇರೆ ಬೇರೆ ಏನು ಅನ್ನದಾಸೋಹ ನಡೀತಾ ಇದ್ದಂತಹ ಸ್ಥಳಗಳಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಜನರಿಗೆ ಆಹಾರವನ್ನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಾ ಇರುವಂತ ಸಂದರ್ಭದಲ್ಲಿ ಇಂಥದ್ದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾರ್ಗಗಳನ್ನ ಹುಡುಕೊಡ್ಬೇಕಾಗಿರುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದಷ್ಟೇ ಜವಾಬ್ದಾರಿ ಇರುವಂತಹ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡದಂತಹ ಲೋಪಗಳಿಂದ, ಕೇಂದ್ರ ಸರ್ಕಾರದ ಏನು ಸಮಸ್ಯೆಯಿಂದಾಗಿ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉತ್ಪತ್ತಿ ಆಗಿದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ರಾಜ್ಯದಲ್ಲಿ ಸಮಸ್ಯೆಯನ್ನ ಇನ್ನೊಂದಷ್ಟು ಉಲ್ಬಣಿಸ್ತಾ ಇದೆ. ಆಗಿರುವಂತಹ ಸಮಸ್ಯೆಗೆ, ಉರಿತಾ ಇರುವಂತಹ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಸುರಿಯುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ನಾನು ಇದಕ್ಕೆ ಬಹಳ ಬಹಳ ಸ್ಪಷ್ಟವಾಗಿ ಎರಡು ಉದಾಹರಣೆಗಳನ್ನ ನೀಡೋದಕ್ಕೆ ಬಯಸ್ತೀನಿ. ನಾನು ಇವತ್ತು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಈಗ ಜನ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ತಿನ್ನಬೇಕು ಆಹಾರವನ್ನ, ತಿನ್ನೋದಕ್ಕೆ ಏನು ಹೋಟೆಲ್ಗಳು ಇವೆಲ್ಲ ಇದ್ವು, ಹೋಟೆಲ್ಗಳ ಮುಖಾಂತರ ಜನ ಆಹಾರವನ್ನ ಬೇಯಿಸಿ ಜನರಿಗೆ ಕೊಡಬೇಕು. ಅದನ್ನ ಮಾಡೋದಕ್ಕೆ ಸೌದೆ ಒಲೆಯನ್ನ ಬಳಸೋದ್ರ ಮುಖಾಂತರ, ಸೌದೆಯ ಮುಖಾಂತರ ಜನ ಅಡಿಗೆ ಮಾಡೋದಕ್ಕೂ ಕೂಡ ಒಂದಷ್ಟು ಜನರು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ನಮ್ಮನ್ನು ಸೇರಿದಂಗೆ ಕೆಲವೊಂದಷ್ಟು ಜನ ಸ್ವಿಚ್ ಆಗಿದ್ವಿ. ಇವತ್ತು ನಾನು ಬೆಳಿಗ್ಗೆ ಪೇಪರ್ ಅಲ್ಲಿ ಓದ್ತಾ ಇರೋದು ನೋಡಿದ್ರೆ ನನಗೆ ನಿಜಕ್ಕೂ ಶಾಕ್ ಆಯ್ತು. ಏನಂದ್ರೆ ಅರಣ್ಯ ಇಲಾಖೆಯವರು, ಕರ್ನಾಟಕ ಅರಣ್ಯ ಇಲಾಖೆಯವರು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸೌದೆಗೆ ಅಂತ ಹೇಳಿ ಎಲ್ಲಾದ್ರೂ ಸಣ್ಣ ಪುಟ್ಟ ಮರ, ರೆಂಬೆ, ಕೊಂಬೆಯನ್ನು ಕಡಿದ್ರು ಕೂಡ ಅವ್ರ ಮೇಲೆ ಬಹಳ ದೊಡ್ಡ ಕಠಿಣವಾದಂತಹ ಏನು ಕಾನೂನು ಗಳಿದಾವೆ, ಅವೆಲ್ಲವನ್ನ ಬಳಸಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ, ಕಾನೂನು ಕ್ರಮವನ್ನ ಜರುಗಿಸ್ತಕ್ಕಂಥ ಕೆಲಸವನ್ನ ಸರ್ಕಾರದ ವತಿಯಿಂದ ಮಾಡ್ತೀವಿ ನಾವು ಅನ್ನುವಂತ ಎಚ್ಚರಿಕೆಯನ್ನ, ಸೌದೆ ಗೀವುದೆ ಎಲ್ಲಾದ್ರೂ ನೀವು ತಗೊಂಡು ಹೋಗೋದು, ಮಾಡೋದು, ಅದಕ್ಕೋಸ್ಕರ ಮರ ಕಡಿಯೋದು ಇವೇನಾದ್ರೂ ಮಾಡಿದ್ರೆ ನಿಮಗೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಿಂದ ಕೊಡ್ತಾರೆ. ಇನ್ನೊಂದು ಕಡೆ ಯಾವುದೋ ಮನೆಯಲ್ಲಿ ಏನೋ ಅರ್ಜೆಂಟ್ಗೆ ಇವಾಗ ಹೋಟೆಲ್ ನಡೆಸಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಅವ್ರ ಮನೆಯಿಂದನೋ, ಅವ್ರ ಸ್ಟಾಫ್ ಮನೆಯಿಂದನೋ ಏನು ಸಣ್ಣ ಪುಟ್ಟ ಸಿಲಿಂಡರ್ಗಳು, 1-2 ಸಿಲಿಂಡರ್ ತೆಗೆದುಕೊಂಡ್ಬಂದು, ಡೊಮೆಸ್ಟಿಕ್ ಸಿಲಿಂಡರ್, ಆ ಸಿಲಿಂಡರ್ ಮುಖಾಂತರ ಹೋಟೆಲ್ ಅವರು ಅಡಿಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಹೋಟೆಲ್ಗಳು ಏನಿದ್ವು ಅಂತ ಹೋಟೆಲ್ಗಳ ಮೇಲೆ ಹೋಗಿ ಇವರು ದಾಳಿ ಮಾಡೋದು. ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರ ನಡೆಸ್ತಾ ಇರುವಂತಹ, ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಸಮಸ್ಯೆಗೆ ಪರಿಹಾರವನ್ನ ತಾನೇ ಹುಡುಕೊಡ್ಬೇಕಾಗಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಮಸ್ಯೆಗೆ ಜನರೇ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರವನ್ನ ಕಂಡುಕೊಳ್ತಾ ಇರುವಂತಹ ಎಲ್ಲ ಮಾರ್ಗಗಳನ್ನ ಕ್ಲೋಸ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಜನ ಹೋಟೆಲ್ನ ಕ್ಲೋಸ್ ಮಾಡ್ಕೋಬೇಕು, ಹೋಟೆಲ್ನ ಕ್ಲೋಸ್ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಕಡೆಗೆ ಬಟ್ಟು ಮಾಡಿ ಕೇಂದ್ರ ಸರ್ಕಾರವನ್ನ ದೂರುವಂತಹ ಕೆಲಸವನ್ನ ಇಡೀ ರಾಜ್ಯದ ಜನರು ಮಾಡಬೇಕು. ಅದಕ್ಕೆ ಬೇಕಾಗಿರುವಂತಹ ತೀವ್ರತರವಾದಂತಹ ಒಂದು ಸಮಸ್ಯೆಯನ್ನ ರಾಜ್ಯದಲ್ಲಿ ಬೇಕು ಅಂತಲೇ ನಾವು ಉದ್ಭವ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ನನ್ಗನ್ಸುತ್ತೆ. ಇವೆರಡು ವಿಚಾರವನ್ನ ನಾನು ನೋಡಿದೆ ಬೆಳಿಗ್ಗೆ ಪೇಪರ್ ಅಲ್ಲಿ. ಒಂದು ಮರ ಮುಟ್ಟು ಕಡಿಯೋದು, ತಗೊಂಡ್ಬರೋದು, ಸೌದೆಗೆ ಬಳಸೋದನ್ನ ಮಾಡುವಂತವ್ರ ಮೇಲೆ ಕಠಿಣವಾದ ಕ್ರಮವನ್ನ ನಾವು ಜರುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತ ಒಂದು ಮಾತು. ಸಣ್ಣ ಪುಟ್ಟ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲೋ ಸಣ್ಣ ಪುಟ್ಟ ಹೋಟ್ಲವರು ಅಡಿಗೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಹೋಟೆಲ್ಗಳ ಕಡೆ ಹೋಗಿ ಇವರು ದಾಳಿ ಮಾಡಿ ಆ ಹೋಟೆಲ್ಗಳನ್ನ ಸೀಜ್ ಮಾಡೋದು, ಸಿಲಿಂಡರ್ ಗಳನ್ನ ವಶಪಡಿಸ್ಕೊಳ್ಳೋದು, ಇವೆಲ್ಲವನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಈ ಸಮಸ್ಯೆಯನ್ನ ಉಲ್ಬಣಗೊಳಿಸಿ ಆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಏನೋ ಒಂದು ಕೆಟ್ಟ ಹೆಸರನ್ನ ನಾವು ಅವ್ರಿಗೆ ತರಬೇಕು, ಮುಖಕ್ಕೆ ಮಸಿ ಬಳಿಬೇಕು ಅನ್ನುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡೋದಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ತನ್ನ ಜವಾಬ್ದಾರಿ ಏನಾಗಿತ್ತು, ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೈ ಕೊಟ್ಬಿಟ್ಟಿದೆ, ಕೇಂದ್ರ ಸರ್ಕಾರ ಯಾಮಾರಿಸ್ಬಿಟ್ಟಿದೆ, ಕೇಂದ್ರ ಸರ್ಕಾರ ಫೇಲ್ಯೂರ್ ಆಗ್ಬಿಟ್ಟಿದೆ ಅಂತಾನೂ ತಿಳ್ಕೊಳ್ಳೋಣ. ಒಂದು ಸಮಸ್ಯೆಯನ್ನ ಎದುರಿಸುವಂತಹ ನಿಟ್ಟಿನಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ರಿ, ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನೀವೆಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದ್ದೀರಿ? ಬಹಳ ಬೇಜಾರಾಗುವಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ
ಈ ಬೆಂಗಳೂರಿನಲ್ಲಿರ್ತಕ್ಕಂಥ ನಾನು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದವರು ಹೇಳುವಂತಹ ಕೆಲವೊಂದು ವಿಚಾರಗಳನ್ನ ನಾನು ನೋಡ್ತಾ ಸುಳ್ಳುಗಳನ್ನ ಕೇಂದ್ರ ಸರ್ಕಾರದವರು ಹೇಳುವಂತಹ ಸುಳ್ಳು, ಒಂದು ರೀತಿಯ ಸುಳ್ಳನ್ನ, ಇನ್ನೊಂದು ರೀತಿಯ ಸುಳ್ಳನ್ನ ಇಲ್ಲಿ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಸಮಸ್ಯೆ ಇಲ್ಲ, ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ, ಹೋಟೆಲ್ ಅವರು ಮುಚ್ಚಬೇಡಿ, ಹೋಟೆಲ್ ಅನ್ನ ಓಪನ್ ಮಾಡ್ಕೊಂಡಿರಿ, ಏನೇನು ಸಮಸ್ಯೆ ಇಲ್ಲ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರದವರು ಅವರು ಒಂಥರದ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಸಿಲಿಂಡರ್ ಬಂದ್ಬಿಡ್ತು, ಗ್ಯಾಸ್ ಬಂದ್ಬಿಡ್ತು, ಪೆಟ್ರೋಲ್ ಬಂದ್ಬಿಡ್ತು, ಡೀಸೆಲ್ ಬಂದ್ಬಿಡ್ತು, ನಮ್ಮ ಬಾವುಟ ನೋಡಿ ಬಿಟ್ಬಿಟ್ರು ಅಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಅನ್ನುವಂತ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನ್ ಅವರು ನಾವು ಯಾವುದೇ ದೇಶಕ್ಕೆ ಆ ತರದ ಒಂದು ಪ್ರಾವಿಷನ್ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಇರಾನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ದಿವಸ ಈ ಸಮಸ್ಯೆ ಮುಂದುವರಿಯುತ್ತೆ? ಈ ಸಮಸ್ಯೆ ಇನ್ನೊಂದು ಈಗ ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆ ಆಗ್ಬಿಟ್ಟಾಗ ನಾವು ಸತ್ಯವಾಗಿ ನ್ಯಾಯವಾಗಿ ಆ ಸಮಸ್ಯೆಗೆ ಕುತ್ಕೊಂಡು ಪರಿಹಾರವನ್ನ ಕಂಡುಕೊಂಡು ಸತ್ಯವನ್ನ ಹೇಳಿದ್ರೆ ದೇಶದ ಜನರಿಗೆ ನಿಜಾಂಶ ಏನಿದೆ, ಇಲ್ಲಿ ಸತ್ಯಾಂಶ ಏನಿದೆ, ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತ ಸತ್ಯವನ್ನ ದೇಶದ ಜನರಿಗೆ ತಿಳಿಸಿದ್ರೆ ಆ ಜನರು ಇಂಥ ಸಮಸ್ಯೆಯನ್ನ ಎದುರಿಸೋದಕ್ಕೆ ಬೇಕಾದಂತಹ ಒಂದು ಮಾನಸಿಕ ಸ್ಥಿತಿಗೆ ಕೂಡ ಬರ್ತಾರೆ. ಅದೇ ಸಂದರ್ಭದಲ್ಲಿ ಇದು ಸಮಸ್ಯೆ ಇನ್ನ ಒಂದು ವಾರ, 15 ದಿವಸ, ತಿಂಗಳು ಈ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂತ ಸಂದರ್ಭದಲ್ಲಿ ಇನ್ನ ನಾವು ಮುಂದಿನ ಕೆಲವು ದಿನಗಳ ಕಾಲ ಈ ಸಮಸ್ಯೆಯನ್ನ ಎದುರಿಸಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ. ಆದ್ರೆ ಇದು ಯಾವುದನ್ನ ಮಾಡ್ದಲೆ, ಇದು ಯಾವುದನ್ನ ಗಮನದಲ್ಲಿ ಇಟ್ಕೊಳ್ದಲೆ ಕೇವಲ ತನ್ನ ಪಕ್ಷಕ್ಕೆ ಮತ್ತೆ ತನ್ನ ಸರ್ಕಾರಕ್ಕೆ ಧಕ್ಕೆ ಆಗ್ಬಿಡುತ್ತೆ, ಒಂದು ಏನು ಸಮಸ್ಯೆ ಆಗ್ಬಿಡುತ್ತೆ, ಅಥವಾ ಅದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಭಾರಿ ಮುಖಭಂಗ ಆಗುತ್ತೆ ಅನ್ನುವಂತಹ ಒಂದು ಅದನ್ನ ತಪ್ಪಿಸ್ಕೋಬೇಕು, ಡ್ಯಾಮೇಜ್ ಅನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಿವತ್ತು ಕೇಂದ್ರ ಸರ್ಕಾರ ಒಂದ್ ಕಡೆ ಸುಳ್ಳು ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವೈಫಲ್ಯವನ್ನೇ ಎತ್ತಿ ತೋರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಎಲ್ಲ ಅವಕಾಶಗಳನ್ನ ಮುಚ್ಚುವಂತಹ ಕ್ಲೋಸ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಇದು ನಮ್ಮನ್ನ ಆಳ್ತಾ ಇರುವಂತವ್ರು ಎಂತ ರಾಕ್ಷಸರು ಒಂದು ಏನು ಬೆಂಕಿ ಜ್ವಾಲೆ ಹತ್ತಿ ಯಾವುದೋ ಒಂದು ಮನೆಯಲ್ಲಿ ಉರಿತಾ ಇದೆ ಅನ್ನುವಂತ ಸಂದರ್ಭದಲ್ಲೂ ಕೂಡ ಆ ಮನೆಯ ಗಳನ್ನ ಇರಿಯುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಹೇಳಿ ಪ್ರತ್ಯೇಕವಾಗಿ ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದವ್ರು ಏನು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವೈಫಲ್ಯವನ್ನೇ ಎತ್ತಿಡಬೇಕು ಅನ್ನುವಂತ ಏಕೈಕ ಕಾರಣದಿಂದ ಇವರು ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಅನ್ನುವಂತ ಎಲ್ಲಾ ವಿಚಾರವನ್ನ ನಾನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಇದನ್ನ ಮಾಡ್ತಾ ಇರುವಂತದ್ದು. ಹಿಂದೆ ಏನು 2016 ಸುಮಾರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟು ಈ ದೇಶದ ಪಿತಾಮಹರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಏನು ಒಂದಷ್ಟು ಅವರು ಆದರ್ಶಗಳನ್ನ ಇಟ್ಕೊಂಡಿದ್ರು, ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ರು. ಈ ತರದ್ದು ಜಾಗತೀಕರಣಕ್ಕೆ ನಾವು ಒಕ್ಕೊಳ್ಳುವಂಥದ್ದು, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ನಾವು ಅನುಸ್ಕರಣೆ ಮಾಡುವಂಥದ್ದು, ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಆ ಕಾಲದಲ್ಲಿ ಅವರು ತಿಳಿಸ್ಕೊಂಡು ಬಂದಿದ್ರು. ಅದನ್ನ ಮೀರಿಯೂ ಕೂಡ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳದಲ್ಲೇ ಆ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಸರಾಗಿ ಏನು ಒಂದು ಆಧುನೀಕರಣದ ಜೊತೆಗೆ ಹೆಜ್ಜೆ ಹಾಕ್ಬೇಕು ಅನ್ನುವಂತ ಒಂದು ವೇಗದಲ್ಲಿ ನಾವು ಹೋಗಿದ್ರ ಪರಿಣಾಮವಾಗಿ 2016ರಲ್ಲಿ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ದೇಶವಾಸಿಗಳಿಗೆ ಸಿಲಿಂಡರ್ನ ಕೊಟ್ರು, ಗ್ಯಾಸ್ ಅನ್ನ ಪೂರೈಕೆ ಮಾಡಿದ್ರು, ಸಿಲಿಂಡರ್ ಒಂದ್ಸಾರಿ ಕೊಟ್ರು, ಗ್ಯಾಸ್ ಕೊಟ್ರು. ಆಮೇಲೆ ಏನಾಯ್ತು, ಸಿಲಿಂಡರ್ ಏನೋ ಪುಕ್ಕಟೆ ಕೊಡ್ಲಿಲ್ಲ. ಒಂದ್ಸಾರಿ ಗ್ಯಾಸು ಸಿಲಿಂಡ್ರು ಏನೋ ಒಲೆ ಹಚ್ಕೊಂಡು ಬೆರಣಿ ಹಚ್ಕೊಂಡು ಸೌದೆ ಬೆರಣಿ ಈ ತರದ ಒಂದು ನ್ಯಾಚುರಲ್ ಆಗಿ ಒಂದು ಸಸ್ಟೈನಬಲ್ ಜೀವನವನ್ನ ನಡೆಸ್ಕೊಂಡು ಬಂದಂತಹ ಜನರು ಏನೆಲ್ಲ ಬೇರೆ ಬೇರೆ ಈ ತರದ ವಿಧಾನಗಳನ್ನ ಅನುಸರಣೆ ಮಾಡ್ಕೊಂಡು ಬಂದಿದ್ರು ಹಿಂದಿನ ಕಾಲದಿಂದ, ಅವೆಲ್ಲದಕ್ಕೂ ಒಂದು ಬ್ರೇಕ್ ಅನ್ನ ಅಂತ್ಯವನ್ನ ನರೇಂದ್ರ ಮೋದಿ ಅವರು ಆಡ್ಬಿಡ್ತಾರೆ. 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ಎಲ್ಲ ದೇಶದ ಜನರು ಏನು ಹೆಣ್ಮಕ್ಳಿಗೆ ಆ ಬಗೆಯಿಂದ ಏನೋ ತಾಪತ್ರಗಳಾಗ್ತವೆ, ಆರೋಗ್ಯ ಸಮಸ್ಯೆ ಆಗುತ್ತೆ, ಇನ್ನೊಂದಾಗುತ್ತೆ, ಆ ತರದ ಕಾರಣಗಳನ್ನ ಕೊಟ್ಟು ಇಡೀ ದೇಶದ ಜನರು LPG ಸಿಲಿಂಡರ್ ಮೇಲೆ ಅವಲಂಬಿತರಾಗುವ ಹಾಗೆ ನರೇಂದ್ರ ಮೋದಿ ಅವರು 2016ರಿಂದ ಈಚೆಗೆ ಕೇವಲ ಬಹಳ ಕ್ಷಿಪ್ರವಾಗಿ ಮಾಡಿದ್ರು. ಅದನ್ನ 1-2 ವರ್ಷದಲ್ಲಿ ಎಂತ ಹಳ್ಳಿಗಾಡು ಸುಡುಗಾಡಿನಲ್ಲೂ ಕೂಡ ಜನರು ಗ್ಯಾಸ್ ಸಿಲಿಂಡರ್ ಅನ್ನ ಇಟ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಅವರು ನಿರ್ಮಾಣ ಮಾಡಿದ್ರು. ಮಾಡ್ಲಿ, ಒಳ್ಳೇದು, ನೀವೇನೋ ಅದಕ್ಕೆ ಒಳ್ಳೆ ಕಾರಣಗಳನ್ನು ಕೊಟ್ರಿ, ಅದರಿಂದ ಜನರಿಗೆ ಅನುಕೂಲ ಆಗುತ್ತೆ, ಜನರ ಆರೋಗ್ಯ ಸುಧಾರಿಸುತ್ತೆ, ಅದರಿಂದ ಒಳ್ಳೇದಾಗುತ್ತೆ, ಹೆಣ್ಣುಮಕ್ಳಿಗೆ ಬಹಳ ಮುಖ್ಯವಾಗಿ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ಕಾರಣವನ್ನ ಕೊಟ್ಟು ಮಾಡಿದ್ರು. ಸರಿ, ಅದರಿಂದ ಲಾಭ
ಇವತ್ತು ಯಾರಿಗೆ ಆಗುತ್ತೆ ಅಂತ ನೋಡ್ಕೋಬೇಕು. ಒಂದು ಸಾರಿ ಅವರು ಸಿಲಿಂಡರ್ ಕೊಟ್ಟ ಮೇಲೆ ಜನ ನಿರಂತರವಾಗಿ ಕಷ್ಟನೋ ಸುಖನೋ ತಿಂಗಳಿಗೆ ಒಂದ್ ಸಿಲಿಂಡರ್ ಅನ್ನ ಕಾಸು ಕೊಟ್ಟು ತೆಗೆದುಕೋಬೇಕಾಗಿರುವಂತ ವ್ಯವಸ್ಥೆ ನಿರ್ಮಾಣ ಆಯ್ತು, ಸಂದರ್ಭ ನಿರ್ಮಾಣ ಆಯ್ತು. ಜನ ಸಿಲಿಂಡರ್ಗೆ ಕಾಸು ಕೊಟ್ಟು ತಿಂಗಳ ಈಗ ಕಟ್ಟಿಗೆ ಹಾಕೊಂಡು ಬೆಣ್ಣೆ ಹಾಕೊಂಡು ಅಡಿಗೆ ಮಾಡ್ತಿದ್ದಂತ ಜನರು ಹೆಚ್ಚುವರಿಯಾಗಿ ಅವರ ಜೀವನ ನಡೆಸೋದಕ್ಕೆ ಹೆಚ್ಚುವರಿಯಾಗಿ ಒಂದು ಸಿಲಿಂಡರ್ ಹಣವನ್ನ ತಿಂಗಳ ಅವರು ಕಾಯ್ದಿರಿಸುವಂತಹ ಒಂದು ಏನು ಪರಿಸ್ಥಿತಿ ಮತ್ತೆ ಇದನ್ನ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿದ್ರು. ನನ್ಗನ್ಸುತ್ತೆ ಇದರಿಂದ ಲಾಭ ಯಾರಿಗಾಯ್ತು? ಬಹುಶಃ ದೇಶವಾಸಿ ಎಲ್ಲ ಜನರು ಗ್ಯಾಸ್ ಅನ್ನ ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ನರೇಂದ್ರ ಮೋದಿ ಅವರ ಏನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಅನ್ನ ಸ್ಟವ್ ಪಡ್ಕೊಂಡು ಸಿಲಿಂಡರ್ ನ ಬಳಸೋದಕ್ಕೆ ಶುರು ಮಾಡಿದ್ರು. ಇದನ್ನ ಮಾಡೋದಕ್ಕೆ ಯಾರೆಲ್ಲ ಜನ ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರುವಂತ ಪೂರೈಕೆ ಆಗ್ಬೇಕಲ್ಲ, ಗ್ಯಾಸ್ ಸಿಲಿಂಡರ್ LPG ಪೂರೈಕೆ ಆಗ್ಬೇಕಲ್ಲ. ಇವರು ಹೆಚ್ಚೆಚ್ಚು LPG ಯನ್ನ ಮತ್ತೆ ಈಗ ನಮ್ಮ ದೇಶ ಸುಮಾರು 70% ಗಿನ್ನ ಹೆಚ್ಚು ಈ ತರದ ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಬೇರೆ ಹೊರದೇಶಗಳಿಂದ, ಗಲ್ಫ್ ರಾಷ್ಟ್ರಗಳಿಂದ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದನೇ ನಾವು ಡಿಪೆಂಡ್ ಆಗಿರೋ ಅಂತದ್ದು. ಈಗ ಎಲ್ಲ ದೇಶವಾಸಿಗಳು ಕೂಡ ಗ್ಯಾಸ್ ಅನ್ನ ಬಳಸೋದಕ್ಕೆ ಶುರು ಮಾಡಿದಾಗ ಅಲ್ಲಿಂದ ಇನ್ನೊಂದಷ್ಟು ಗ್ಯಾಸ್ ಬರ್ಬೇಕಲ್ಲ, LPG ಬರ್ಬೇಕಲ್ಲ. ಅವಾಗ ಏನ್ ಮಾಡಿದ್ರು, ಮತ್ತೆ ಹೆಚ್ಚೆಚ್ಚು LPG ಯನ್ನ ಈ ತರದ ಪೆಟ್ರೋಲಿಯಂ ಉತ್ಪನ್ನಗಳನ್ನ, ಕಚ್ಚಾ ತೈಲವನ್ನ ಬೇರೆ ಗಲ್ಫ್ ರಾಷ್ಟ್ರಗಳು ಏನು ನಾವು ಇಂಡಿಯಾದಿಂದ ಖರೀದಿಸ್ತಾ ಇದೀವಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವಂತಹ ಒಂದು ವಾತಾವರಣ ಸೃಷ್ಟಿ ಆಯ್ತು. ಹೆಚ್ಚಿನ ಪ್ರಮಾಣದಲ್ಲಿ ಬಂದಂತಹ ಕಚ್ಚಾ ತೈಲವನ್ನ ಇಲ್ಲಿ ಪರಿಷ್ಕರಣೆ ಮಾಡಿ ಅದನ್ನ ಸಪರೇಟ್ ಮಾಡಿ ಅದನ್ನ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನಾಗಿ ಮಾಡಿ ಕೊಡುವಂತಹ ಸಂಸ್ಥೆಗಳು ಯಾರಿದ್ರು? ಈಗ ಅದೇ ಅದಾನಿ, ಅಂಬಾನಿ ಈ ತರದ್ದು ಏನು ಇವತ್ತು ಕ್ಯಾಪಿಟಲಿಸ್ಟ್ ಗಳಿದ್ದಾರೆ, ಇವರು ಪದೇ ಸರ್ಕಾರವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಬಹುಶಃ ನರೇಂದ್ರ ಮೋದಿ ಅವರು ಮಾಡಿದಂತ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ನಿಜವಾದ ಫಲಾನುಭವಿಗಳು ಯಾರು ಅಂತ ಅಂದ್ರೆ ಬಹುಶಃ ಏನು ಕಚ್ಚಾ ತೈಲದ ಪರಿಷ್ಕರಣೆ ಮಾಡುವಂತ ಇಂಡಿಯನ್ ಕಂಪನಿಗಳು ಯಾವಿದಾವೆ, ಯಾರು ಬಂಡವಾಳ ಹಾಕಿದ್ರು ಬಹುಶಃ ಅವರೇ ನಿಜವಾದ ಫಲಾನುಭವಿಗಳು ಅಂತ ಹೇಳಿ ಇವತ್ತಿನ ದಿನಕ್ಕೆ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂತ ಅಂದ್ರೆ ಈ ತರದ್ದು ಇಡೀ ದೇಶದ ಜನರನ್ನ ನೀವು LPG ಮೇಲೆ ಡಿಪೆಂಡ್ ಆಗುವ ಹಾಗೆ ಮಾಡ್ಬಿಟ್ಟು ಅದಕ್ಕೆ ಏನಾದ್ರೂ ಒಂದು ದಿವಸ ತುಂಬಾ ಅಗತ್ಯವಾಗಿರುವಂತ ವಸ್ತು ಇದು. ಇವಾಗ ನಿಮ್ಮ ರೀತಿಯಲ್ಲಿ ನೀವೇ ಮಾಡಿದಂತ ಯೋಜನೆ ಕಾರಣದಿಂದಾಗಿ ಎಲ್ಲ ದೇಶದ ಜನರು ಇವತ್ತು ಅಂತಹ ಒಂದು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋ ಕಾರಣದಿಂದಾಗಿ ಇವತ್ತು ಎಲ್ಲ ಜನರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನಾದ್ರೂ ತುರ್ತು ಸಮಸ್ಯೆಗಳು, ಅಭಾವಗಳು ಉಂಟಾದ್ರೆ ಅದನ್ನ ನಿಭಾಯಿಸೋದು ಹೇಗೆ ಅನ್ನುವಂತಹ ಒಂದು ಏನು ಯಾವುದೇ ರೀತಿಯಾದಂತಹ ಪರಿಹಾರ ಮಾರ್ಗಗಳನ್ನ ತಾವು ಕಂಡುಕೊಳ್ಳದಲ್ಲೇ ಮಾಡಿದಂತಹ ಇಂತಹ ಯೋಜನೆಯಿಂದಾಗಿ ಬಹುಶಃ ನಿಜವಾದ ಫಲಾನುಭವಿಗಳು ಯಾರು ಅಂತ ಅಂದ್ರೆ ಅಂದಾನಿ, ಅಬಾನಿ ಏನು ಈ ತರದ ಕ್ಯಾಪಿಟಲಿಸ್ಟ್ಗಳು ಯಾರಿದ್ದಾರೆ, ನರೇಂದ್ರ ಮೋದಿ ಅವರಿಗೆ ಸಹಕಾರ ಏನು ನರೇಂದ್ರ ಮೋದಿ ಸರ್ಕಾರ ಬರಲಿ ಅಥವಾ ಇನ್ಯಾವುದೋ ಕಾಂಗ್ರೆಸ್ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬಂದ್ರು ಆ ಸರ್ಕಾರವನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಬಯಸ್ತಕ್ಕಂತ ಈ ತರದ ಜನರೇ ಇವತ್ತು ಈ ಒಂದು ಇಡೀ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಲಾಭ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಈಗಂತೂ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿದೆ. ಮುಂದೆ ಇದು ಈಗಲೇ ಮುಂದುವರೆದ್ರೆ ಇನ್ನೊಂದು ಸಮಸ್ಯೆಗಳಾದ್ರೆ ನಾಳೆ ಈ ತರದ್ದು ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೂ ಕೂಡ ಸಿಲಿಂಡರ್ಗಳ ತಾಪತ್ರೆ ಸಮಸ್ಯೆಗಳು ಕೂಡ ಉದ್ಭವಿಸಬಹುದು. ಅದು ಆಗ್ಬೋದು, ಆಗದೆ ಇರ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ಅದಾಗ್ಬೇಕು ಅಂತ ಅಲ್ಲ. ಈಗ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ, ಸಮಸ್ಯೆ ಬಂದ ತಕ್ಷಣಕ್ಕೆ ನಾವು ಆ ಸಮಸ್ಯೆಯ ಲಾಭವನ್ನ ಪಡ್ಕೋಬೇಕು, ರಾಜಕೀಯ ಲಾಭವನ್ನ ಪಡ್ಕೋಬೇಕು ಅಂತ ಹೇಳಿ ಸಮಸ್ಯೆಗೆ ಎಲ್ಲ ಪರಿಹಾರ ಮಾರ್ಗವನ್ನ, ಜನಸಾಮಾನ್ಯರ ಎಲ್ಲ ಪರಿಹಾರ ಮಾರ್ಗಗಳನ್ನ ಮುಚ್ಚುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಆ ತರಕ್ಕೆ ನಾನು ಬಯಸ್ತಾ ಇಲ್ಲ. ಜನರಿಗೆ ಸಮಸ್ಯೆ ಬಗೆಹರಿಲಿ, ಸಮಸ್ಯೆ ಬೇಗ ಇತ್ಯರ್ಥ ಆಗ್ಲಿ, ಯುದ್ಧ ನಿಲ್ಲಿ, ಆ ಮುಖಾಂತರ ಜನರಿಗೆ ಇದು ಏನು ಎಂದಿನಂತೆ ಇದು ಪೆಟ್ರೋಲಿಯಂ ಉತ್ಪನ್ನಗಳು ಸರಬರಾಜು ಸರಾಗವಾಗಿ ನಡೀಲಿ ಅಂತ ಹೇಳಿ ನಾನು ಬಯಸ್ತೀನಿ. ಆದ್ರೆ ಈ ಸರ್ಕಾರಗಳು, ಈ ರಾಕ್ಷಸಿ ರಾಜಕಾರಣಿಗಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಮತ್ತೆ ಸರ್ಕಾರ ನಡೆಸುವಂತವ್ರು ಯಾವಾಗ್ಲೂ ಯಾವ ರೀತಿಯಾಗಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ತಮ್ಮ ಲಾಭಕ್ಕಾಗಿ ಯೋಚನೆ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ನನಗನ್ಸಿದ್ದನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಲೈವ್ ಅನ್ನ ಮಾಡ್ತಾ ಇರುವಂತದ್ದು. ನೀವೇನೇ ಯೋಚನೆ ಮಾಡಿ, ನೀವು ಕೂಡ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಎಷ್ಟು ಸರಿ, ಹಾಗೇನೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಸುಳ್ಳನ್ನ ತನಗಾಗ್ತಾ ಇರ್ತಕ್ಕಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹಸಿ ಸುಳ್ಳುಗಳನ್ನ ಏನು
ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾ ಇದೆ. ಇನ್ನೊಂದಷ್ಟು ಈಗಾಗಲೇ ದಿಕ್ಕೆಟ್ಟಿರುವಂತಹ, ಕಂಗಾಲಾಗಿರುವಂತಹ ಜನರನ್ನ ದಿಕ್ಕು ತಪ್ಪಿಸುವಂತಹ, ಮತ್ತಷ್ಟು ದಾರಿ ತಪ್ಪಿಸುವಂತಹ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಸುಳ್ಳುಗಳನ್ನ ಹೇಳೋದ್ರ ಮುಖಾಂತರ ಮಾಡ್ತಾ ಇದೆ. ಸಮಸ್ಯೆ ಇನ್ನ ಎಷ್ಟು ದಿವಸ ಮುಂದುವರಿಯುತ್ತೆ, ಸಮಸ್ಯೆಗೆ ಪರಿಹಾರ ಏನು, ಜನ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನುವಂತ ಯಾವುದೇ ವಿಚಾರವನ್ನ ಜನರಿಗೆ ತಿಳಿಸ್ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾಗಿರುವಂತ ಸಮಸ್ಯೆಯನ್ನು ಎದುರಿಸೋಕೆ ಬೇಕಾಗಿರುವಂತಹ ಪರ್ಯಾಯ ಮಾರ್ಗಗಳನ್ನ ಇಲ್ಲಿಯ ಜನರೇ, ಹೋಟೆಲ್ ಅವರು ಅಥವಾ ಅಗತ್ಯ ಇರುವಂತಹ ಜನರು ಅವರೇನೆ ಹುಡುಕೊಂಡಾಗ್ಲೂ ಕೂಡ ಅಂತಹ ಪರಿಹಾರ ಮಾರ್ಗಗಳನ್ನ ಮುಚ್ಚುವಂತಹ ಮತ್ತೆ ಸಮಸ್ಯೆಯ ತೀವ್ರತೆಯನ್ನ ಹೆಚ್ಚಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಇವೆಲ್ಲವನ್ನ ಜನ ಏನೋ ಕಣ್ಣು ಮುಚ್ಕೊಂಡು ಜಾತಿಗೋ ಧರ್ಮಕ್ಕೋ ಇನ್ಯಾವುದೋ ಒಂದು ಕೋಮಿನ ವಿಚಾರಗಳಿಗೋ ಅಥವಾ ಅವ್ರು ಮಾಡುವಂತ ಹಣದ ರಾಜಕಾರಣಕ್ಕೂ ಜನ ಯಾಮಾರಿ ಓಟ್ ಹಾಕುವಂತಹ ಜನರು ಇಂತಹ ಸಂದರ್ಭಗಳಲ್ಲಿ ನಮ್ಮ ಜೀವನದ ಸಮಸ್ಯೆಗಳು, ಜೀವನದ ಏನು ಇದು ಈ ತರದ್ದು ಸಮಸ್ಯೆಗಳು, ಜೀವನ ನಡೆಯುವಂತಹ ಇದಕ್ಕೂ ಒಂದು ಧಕ್ಕೆ ಆಗ್ತಾ ಇರುವಂತಹ ಸಂದರ್ಭಗಳು ಬಂದಾಗ ಇವ್ರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಜನರ ಮೇಲೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ, ಯಾವ ತರಹದ ಒಂದು ಒಂದು ವಾರ್ ಫೂಟ್ ಅಲ್ಲಿ ಇವರು ಆ ಜನರ ಸಮಸ್ಯೆನ ಬಗೆಹರಿಸೋದಕ್ಕೆ ಕೆಲಸ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಜನರು ಇಂತಹ ಸಂದರ್ಭಗಳಲ್ಲಿ ಈ ತರದ್ದು ಸಮಸ್ಯೆಗಳು ಎದುರಾದಾಗ ನೋಡ್ಕೋಬೇಕು, ಎಚ್ಚರಿಕೆಯಿಂದ ಇರಬೇಕು. ಇವ್ರು ಮಾಡಿದಂತ ಈ ತರದ ಅನಾಹುತಗಳನ್ನ, ಈ ತರದ ಸಮಸ್ಯೆಗಳನ್ನ ಜನರು ಮರಿಬಾರ್ದು. ಯಾರಿಂದ ನಿಮ್ಗೆ ಸಮಸ್ಯೆ ಆಗ್ತಾ ಇದೆಯೋ ಆ ಸಮಸ್ಯೆ ಮಾಡ್ತಾ ಇರುವಂತವ್ರಿಗೆನೆ ನೀವು ಆಡಳಿತದ ಚುಕ್ಕಾಣಿಯನ್ನ ಕೊಡ್ತಾ ಹೋದ್ರೆ ಈ ತರದ್ದು ನೂರಾರು ಮುಂದಿನ ದಿನಗಳಲ್ಲಿ ಸಾವಿರಾರು ಸಮಸ್ಯೆಗಳು ಎದುರಾಗ್ಬೋದು. ಯಾಕಂದ್ರೆ ನಾವು ಈಗಾಗಲೇ ಇಡೀ ನಮ್ಮ ದೇಶದ ಎಲ್ಲ ಚಟುವಟಿಕೆಗಳು ಇವತ್ತು ಬಹುಶಃ ಭಾರತ ಒಂದೇ ಅಲ್ಲ, ಇಡೀ ವಿಶ್ವದಾದ್ಯಂತ ಇರುವಂತಹ ಎಲ್ಲ ದೇಶಗಳು ಇವತ್ತು ಜಾಗತಿಕವಾಗಿ ಒಂದಲ್ಲ ಒಂದು ಕಾರಣಗಳಿಗಾಗಿ ಒಂದಲ್ಲ ಒಂದು ದೇಶದ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ, ಇಂತಹ ಕಾಲಘಟ್ಟದಲ್ಲಿ ಬಹಳ ಎಚ್ಚರಿಕೆಯಿಂದ, ಜಾಗೃತಿಯಿಂದ ಇರಬೇಕಾಗಿರುವಂತಹ ರಾಜಕಾರಣಿಗಳು ಅವರಿಗೆ ಎಷ್ಟೆಲ್ಲ ಒಂದು ದೂರದೃಷ್ಟಿ ಇರಬೇಕು. ಮತ್ತೆ ಇಂತರದ ಯೋಜನೆಗಳು ಕೈಕೊಟ್ಟಾಗ ನಾವು ಏನ್ ಮಾಡ್ಬೇಕು ಅನ್ನುವಂತಹ ಒಂದಷ್ಟು ಪರಿಹಾರ ಮಾರ್ಗಗಳು ಅವ್ರಿಗೆ ಇರಬೇಕು. ಆದ್ರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಆ ತರದ್ದು ಎಷ್ಟೆಲ್ಲ ದೂರದೃಷ್ಟಿ ಇದೆ, ಮತ್ತೆ ಯಾವೆಲ್ಲ ರೀತಿಯಲ್ಲಿ ಇಂತಹ ಸಮಸ್ಯೆಯನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಪರಿಹಾರವನ್ನ ಕಂಡ್ಕೋತಾ ಇದ್ದಾರೆ ಅನ್ನುವಂತಹ ಅವರ ಒಂದು ಕೆಲಸಗಳನ್ನ ನೋಡಿ ನಾವು ಇವತ್ತು ನಮ್ಮ ರಾಜಕಾರಣಿಗಳ ಯೋಗ್ಯತೆಯನ್ನ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಾವು ಎಲ್ಲದಕ್ಕೂ ಗ್ಯಾಸ್ ಒಂದು ಸಮಸ್ಯೆ, ಇವತ್ತು ಗ್ಯಾಸ್ ಸಮಸ್ಯೆ, ನಾಳೆ ಇನ್ನೇನೋ ಸಮಸ್ಯೆ, ಮೊನ್ನೆ ಕರೋನಾ ಸಮಸ್ಯೆ, ನಾಡಿದ್ದು ಇನ್ನೊಂದರ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಆದ್ರೆ ಆ ಸಮಸ್ಯೆಗಳನ್ನ ಎಷ್ಟು ಪ್ರಬುದ್ಧವಾಗಿ ಮತ್ತೆ ನಾವು ಆ ಸಮಸ್ಯೆಗಳಿಂದ ಹೆಚ್ಚು ಒಳಗಾಗದ ಹಾಗೆ ಆ ಸಮಸ್ಯೆಗಳಿಂದ ಹೊರಬರುವಂತಹ ಪರಿಹಾರಗಳನ್ನ ನಮ್ಮ ಸರ್ಕಾರಗಳು ನಮ್ಗೆ ಯಾವ ರೀತಿಯಲ್ಲಿ ಕೊಟ್ಟು, ಯಾವ ರೀತಿಯಲ್ಲಿ ಆ ಸಮಸ್ಯೆನ ನಿಭಾಯಿಸುವುದು ಅನ್ನುವಂತಹದ್ದು ನಮ್ಮೆಲ್ಲರ ಮುಂದೆ ಇವತ್ತು ನಾವು ಎಲ್ರೂ ಗಮನಿಸಬೇಕಾಗಿರುವಂತಹ, ನೋಡ್ಬೇಕಾಗಿರುವಂತಹ ವಿಚಾರ. ಆ ಮುಖಾಂತರ ಇವ್ರ ಯೋಗ್ಯತೆಯನ್ನ ನಾವು ಅಳಿಬೇಕು ಅನ್ನುವಂತಹದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಹೇಳ್ತಾ, ಆದಷ್ಟು ಬೇಗ ಸರ್ಕಾರಗಳು ತಮ್ಮ ಈ ನವರಂಗಿ ನಾಟಕಗಳನ್ನ ಬಿಟ್ಟು ಅಚ್ಚುಕಟ್ಟಾಗಿ ಇವಾಗ ಜನರಿಗೆ ಆಗ್ಬೇಕಾಗಿರುವಂತಹ ಕೆಲಸ ಏನಿದೆ, ಪರಿಹಾರಗಳೇನಿದಾವೆ ಆ ನಿಟ್ಟಿನಲ್ಲಿ ಗಮನ ಹರಿಸಿ ಬೇಗ ಈ ಸಮಸ್ಯೆನ ಇತ್ಯರ್ಥ ಮಾಡ್ಲಿ. ಅಥವಾ ಇತ್ಯರ್ಥ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಅಂದ್ರೆ ಕನಿಷ್ಠ ಪಕ್ಷ ಸತ್ಯವನ್ನಾದ್ರೂ ಮಾತಾಡಿ, ಸತ್ಯವನ್ನಾದ್ರೂ ಹೇಳಿ, ಏನಾಗ್ತಾ ಇದೆ, ಇನ್ನ ಎಷ್ಟು ದಿವಸ ಈ ಸಮಸ್ಯೆ ಮುಂದುವರಿಯುತ್ತೆ ಅನ್ನುವಂತಹ ಸತ್ಯವನ್ನಾದ್ರೂ ಮಾತಾಡಿ. ಈ ತರದ್ದು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಮಾಧ್ಯಮಗಳು ತಮ್ಮ ಹಿಡಿತದಲ್ಲಿದ್ದಾವೆ ಅಂತ ಹೇಳಿ ಮಾಧ್ಯಮಗಳು ನಾವು ಏನ್ ಹೇಳಿದ್ರು ಏನ್ ಕೊಟ್ರು ಅದನ್ನ ಜನರಿಗೆ ತಲುಪಿಸುವಂತಹ ರೀತಿಯಲ್ಲಿ ಇವತ್ತು ಭಾರತ ದೇಶದ ಮಾಧ್ಯಮಗಳನ್ನು ನಾವು ಇಟ್ಕೊಂಡಿದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಹಸಿ ಸುಳ್ಳುಗಳನ್ನ ಜನರಿಗೆ ತಲುಪಿಸೋದ್ರ ಮುಖಾಂತರ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆ ಕೆಲಸವನ್ನ ನಿಲ್ಲಿಸಬೇಕು. ಹಾಗೇನೆ ರಾಜ್ಯ ಸರ್ಕಾರನೂ ಕೂಡ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ಹೊರತುಕೊಂಡು ಆ ನಿಟ್ಟಿನಲ್ಲಿ ಪರಿಹಾರಾತ್ಮಕ ಮಾರ್ಗಗಳನ್ನ ಕಂಡುಕೊಳ್ಳೋದ್ರ ನಿಟ್ಟಿನಲ್ಲಿ ಪ್ರಯತ್ನಿಸಿ ಜನರ ಋಣಿಯಾಗಿರ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.